ನಮಸ್ಕಾರ ವೀಕ್ಷಕರೇ, ಇವತ್ತು ಎಲ್ರಿಗೂ ಇಷ್ಟ ಆಗುವ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿಯನ್ನು ಮನೆಯಲ್ಲೇ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ 1 ಸಣ್ಣದಾಗಿ ಕತ್ತರಿಸಿದ್ದು, 1 ಬೇಯಿಸಿದ ಆಲೂಗಡ್ಡೆ, 2 ಹಸಿಮೆಣಸಿನಕಾಯಿ, 5 ರಿಂದ 6 ಬೆಳ್ಳುಳ್ಳಿ ಎಸಳು, 1 ಚಮಚ ಸೋಂಪು, 2 ಚಕ್ಕೆ ತುಂಡು, ಶುಂಠಿ 1 ಸಣ್ಣ ತುಂಡು, 3 ರಿಂದ 4 ಲವಂಗ, 1 ಕ್ಯಾರೆಟ್ ತುರಿದಿದ್ದು, 1 ಬಟ್ಟಲು ಬೇಯಿಸಿದ ಬಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 8 ರಿಂದ 10 ಎಸಳು ಪುದೀನ. ಇಲ್ಲಿ ನಾನು ರೆಡಿಮೇಡ್ ಪೂರಿ ತಂದಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೂ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಮೊದಲು ಮಸಾಲ ಮಾಡೋಣ. ಅದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನಕಾಯಿ, ಲವಂಗ, ಸೋಂಪು, ಬೆಳ್ಳುಳ್ಳಿ, ಚಕ್ಕೆ, ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಹಾಗೂ 1 ಬಟ್ಲು ಬಟಾಣಿಯಿಂದ ನಾವು ಸುಮಾರು 2 ಚಮಚ ಬಟಾಣಿನ ಇದಕ್ಕೆ ಆ್ಯಡ್ ಮಾಡಬೇಕು. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ 2 ನಿಮಿಷ ಹಾಗೆ ಫ್ರೈ ಮಾಡಿ. ಈ ಮಿಶ್ರಣ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ರುಬ್ಬಿದ ಮಸಾಲ ಎಲ್ಲ ಹಾಕಿ ಉಳಿದ ಬಟಾಣಿನೂ ಹಾಕಿ ಇದಕ್ಕೆ ಈರುಳ್ಳಿ ಸಹ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಸುಮಾರು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಈ ಕುದೀತಿರುವ ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಸಾಲ ರೆಡಿ. ಈಗ ಮಸಾಲ ಪುರಿನ ಸರ್ವ್ ಮಾಡೋಣ. ಅದಕ್ಕೆ 1 ಚಿಕ್ಕದಾಗಿ ಕತ್ತರಿಸಿದ ಈರುಳ್ಳಿ ಹಾಗೂ ಚಿಕ್ಕದಾಗಿ ಕತ್ತರಿಸಿದ ಟೊಮ್ಯಾಟೊ, ತುರಿದ ಕ್ಯಾರೆಟ್ 1, ಶೇವ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೀನಿ. ಮೊದಲು ಒಂದು ಪ್ಲೇಟ್ಗೆ 5 ರಿಂದ 6 ಪೂರಿನ ಕೈಯಿಂದ ಪುಡಿ ಮಾಡಿ ಹಾಕಿ ಅದರ ಮೇಲೆ ಟೊಮ್ಯಾಟೊ, ನಾವು ಕತ್ತರಿಸಿದ ಈರುಳ್ಳಿ, ತುರಿದ ಕ್ಯಾರೆಟ್, ಈಗ ಅದರ ಮೇಲೆ ಸುಮಾರು 2 ಸೌಟು ಬಿಸಿ ಬಿಸಿ ಮಸಾಲ ಹಾಕಿ ಕೊನೆಗೆ ಶೇವ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬೇಕಾದಷ್ಟು ಹಾಕಿ ಇಷ್ಟೇ ಸ್ನೇಹಿತರೆ, ನಮ್ಮ ಬಿಸಿ ಬಿಸಿ ಸೂಪರ್ ಟೇಸ್ಟಿ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ರೆಡಿಯಾಗಿದೆ. ಹಾಗೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ.